ಉಂಟುನಾ? ಹಾಂ ಸರ್ ವೋಲ್ಸ್ವ್ಯಾಗನ್ ಉಂಟು. ಹಾಂ, ಯಾವ್ದು ಮಾಡಲು? 12 ಇದು 6 2 12 ಸರ್. 12 ಮಾಡಲಾ? ಹಾಂ ಸರ್ 12 ಮಾಡಲು. ಓನರ್ ಎಷ್ಟಾಗಿದ್ದಾರೆ? ಇದು ರವಿತೇಜ ಅಂತ. ಅಲ್ಲ, ಓನರ್ ಎಷ್ಟಾಗಿದ್ದಾರೆ ಗಾಡಿಗೆ? 3 ಜನ ಸರ್ ನಾನು. 3 ಆಗಿದ್ದಾರಾ? ಹಾಂ ಸರ್ 3 ಜನ. ಓಕೆ, ಎಷ್ಟು ಓಡಿದೆ ಗಾಡಿ? 51,000 ಓಡಿದೆ ಸರ್. ಬರೀ 51,000? ಅಲ್ಲ ಸರ್, 1,51,000 ಓಡಿದೆ. ಓಕೆ, ಪೆಟ್ರೋಲ ಡೀಸೆಲ್ ಸರ್ ಅದು? ಡೀಸೆಲ್ ಸರ್. ಏನು ಮೈಲೇಜ್ ಬರುತ್ತಾ? ಸರ್ 22 ಬರುತ್ತೆ ಸರ್. ಡೀಸೆಲಲ್ಲಿ 20 ಬರುತ್ತಾ? ಹಾಂ ಸರ್ 22 ಬರುತ್ತೆ. ಸಿಟಿಲೇ 20 ಬರುತ್ತೆ. ಓಕೆ, ಈಗ FC ಇನ್ಸೂರೆನ್ಸ್ ಎಲ್ಲ ಮಟ್ಟಿದ್ದಾವೆ? FC ಇಲ್ಲ ಸರ್, ಇನ್ನೂ 2 ಇಯರ್ಸ್ ಇದೆ ಅಲ್ಲ. ಇನ್ಸೂರೆನ್ಸ್ ಇದೆ, ಇನ್ನೂ 3 ಮಂತ್ ಇದೆ ಇನ್ಸೂರೆನ್ಸ್. 3 ತಿಂಗಳು ಇನ್ಸೂರೆನ್ಸ್ ಇದೆ? ಹಾಂ ಸರ್ ಇದೆ, ಏಪ್ರಿಲ್ವರೆಗೂ ಇದೆ. ಓಕೆ, ಟೈರ್ ಎಲ್ಲ ಹೆಂಗಿದಾವೆ ಗಾಡಿಯಲ್ಲಿ? ಟೈರ್ ಇನ್ನೂ 60% ಇದೆ ಸರ್. ಇನ್ನು 60% ಇದಾವಾ? ಹಾಂ ಸರ್ 60% ಇದೆ. ಸ್ಟೆಪ್ನಿ ಐತಾ? ಹಾಂ ಸರ್ ಸ್ಟೆಪ್ನಿ ಹಂಗೆ ಇದೆ. ಅದು ಯೂಸ್ ಮಾಡಿಲ್ಲ, ಒಂದು 2 ಸಲ ಏನೋ ಯೂಸ್ ಮಾಡಿದ್ವಿ ಅಷ್ಟೇ. ಹೊಸದು 2 ಸತಿ ಯೂಸ್ ಮಾಡಿದ್ರಾ? ಹಾಂ ಸರ್ ಅಷ್ಟೇ. ಓಕೆ, ಏನೋ ಡೆಂಟು ಸ್ಕ್ರಾಚು ರಿಪೇಂಟ್ ಆಗಿದೆಯಾ? ಇಲ್ಲ ಸರ್, ಆ ಥರ ಏನಿಲ್ಲ. ಈ ಕಡೆ ರೈಟ್ ಸೈಡಿಂದು ಮಿರರ್ ಪಕ್ಕ ಮಾತ್ರ ಒಂದು ಕ್ಯಾಪು ಗಾಳಿಗೆ ಉದ್ರ ಇದೆ. ಅದೊಂದು ಬೇಕಾದ್ರೆ ಹಾಕಿಸ್ಕೊಡ್ತೀವಿ. ಓಕೆ, ಇವು ಒಳಗಡೆ ಸೀಟ್ ಕವರ್ಸು AC ಎಲ್ಲ ವರ್ಕಿಂಗ್ ಇದಾವೆ, ಚೆನ್ನಾಗಿದಾವ? ಹಾಂ ಸರ್ ಎಲ್ಲ ವರ್ಕಿಂಗ್ ಇದಾವೆ, ಚೆನ್ನಾಗಿದೆ ಸರ್. ಯಾವುದೇ ಏನು ಖರ್ಚಿಲ್ಲ ಗಾಡಿದು? ಇಲ್ಲ ಸರ್, ಯಾವುದು ಖರ್ಚಿಲ್ಲ. ಮೊನ್ನೆ ನಾವೆಲ್ಲ ರೆಡಿ ಮಾಡಿಸಿದ್ವಿ, ಎಲ್ಲ ಬ್ರೇಕ್ ಪ್ಯಾಡ್ ಎಲ್ಲ ಚೇಂಜ್ ಮಾಡಿಸಿದ್ವಿ. ಇವಾಗ ಏನೋ ಸ್ವಲ್ಪ ಹಾಸ್ಪಿಟಲ್ದು ಏನೋ ಅಮೌಂಟ್ ಬೇಕು ಅಂತ ಮಾಡ್ತಾ ಇದ್ದೀವಿ ಸರ್. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ? ಇಲ್ಲ ಸರ್, ಫೈನಾನ್ಸ್ ಏನೂ ಇಲ್ಲ. ಓಕೆ, ಒರಿಜಿನಲ್ RC ಕಾರ್ಡ್ ಎಲ್ಲ ಇದಾವಲ್ಲ? ಹಾಂ ಸರ್ ಇದಾವೆ. ಓಕೆ, ಎಲ್ಲಿರೋದು ಗಾಡಿದು? ಇದು ಚಳ್ಳಕೆರೆ ಸರ್, ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಚಳ್ಳಕೆರೆ. ಚಳ್ಳಕೆರೆ ಸಿಟಿನಾ? ಇಲ್ಲ ಸರ್, ಚಳ್ಳಕೆರೆ ಪಕ್ಕ ಹಳ್ಳಿ ಸಾಣಿಕೆರೆ ಅಂತ. ಸಾಣಿಕೆರೆ? ಹಾಂ, ಅಂದರೆ ಚಳ್ಳಕೆರೆ ಟು ಹಿರಿಯೂರು ರೂಟಲ್ಲಿ? ಹಾಂ ಸರ್, ಚಳ್ಳಕೆರೆ ಟು ಹಿರಿಯೂರು. ಓಕೆ, ಚಳ್ಳಕೆರೆಯಿಂದ ಒಂದು 15-20 ಆಗುತ್ತಲ್ಲ? ಹಾಂ ಸರ್ 15 ಕಿಲೋಮೀಟರ್. ಹಿರಿಯೂರಿಂದ ಒಂದು 25? ಹಾಂ ಸರ್, ಹಿರಿಯೂರಿಂದ 25. ಓಕೆ, ಮೇನ್ ರೋಡಲ್ಲೇ? ಹಾಂ ಸರ್, ಮೇನ್ ರೋಡಲ್ಲಿ ಇದೆ. ಓಕೆ, ಏನು ಹೇಳ್ತೀರಿ ಗಾಡಿ ರೇಟು? 3.5 ಲ್ಯಾಕ್ಸ್ ಸರ್. ಏನು ಹೇಳಿ? 3.5 ಸರ್. 3.5 ಲಕ್ಷ ಹೇಳ್ತಿದ್ದೀರಾ? ಹಾಂ ಸರ್. ಹೆಂಗೆ ಕಡಿಮೆ ಅಂದರೆ ಎಲ್ಲ ಮಟ್ಟ ಆಗುತ್ತಾ? ಕಡಿಮೆ ಅಂದರೆ ಅದೇ ಸರ್, ನಿಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಕೊಡೋದೇ ಸರ್. ಕೊಡ್ತೀರಾ? ಹಾಂ ಸರ್. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿರಲ್ಲ, ಏನು ಕಳಿಸಿರಲ್ಲ ಆ ನಂಬರ್ ಹಾಕ್ಲಾ? ಇದನ್ನೇ ಹಾಕಿ ಸರ್, ಇದೇ ನಂಬರ್ ಹಾಕಿ. ಕಾಲ್ ಮಾಡಿದ್ದೀನಲ್ಲ, ಇದೇ ನಂಬರ್ ಹಾಕಿ. ಓಕೆ ಸರ್, ಆಯ್ತು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಏನಾದರೂ ಡೌಟ್ಸ್ ಐತೆ ಅಂದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು, ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಗಾಡಿ ಓಕೆ ಆಯಿತು ಅಂದಾಗ ನೀವು ಯಾವಾಗ ಕುಂತಾಗ ಅವ್ರು ಹೇಳಿರೋ ಟೈಮ್ ಫಿಕ್ಸ್ ಇರೋದಿಲ್ಲ, ಇನ್ನೂ ಕಡಿಮೆ ಆಗುತ್ತೆ. ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರೂ ಕಾಲ್ ಮಾಡ್ಕೋಬೇಡಿ, ನಾವು ಕೂಡ ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿತ್ತಂದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವೇನೋ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೂ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.